ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಮ್ಮ ಗಾರ್ಡನ್‌ನಲ್ಲಿರುವ ಯಾವುದೇ ಹೂವು, ತರಕಾರಿ, ಸೊಪ್ಪು, ಹಣ್ಣಿನ ಗಿಡಗಳಾಗಲಿ ಅಥವಾ ನಮ್ಮ ರೈತ ಮಿತ್ರರ ಹೊಲ, ಗದ್ದೆ, ತೋಟ, ಫಾರ್ಮ್ಗಳಲ್ಲಿ ಬೆಳೆಯುತ್ತಿರುವ ಯಾವುದೇ ಸಸ್ಯಗಳಾಗಿರಲಿ, ಆ ಸಸ್ಯರಾಶಿಗಳಿಗೆ ಅವಶ್ಯಕವಾದ ಕೆಲವು ಬೆಳೆ ಉತ್ತೇಜಕ ಬ್ಯಾಕ್ಟೀರಿಯಾಗಳನ್ನು ಸುಲಭವಾಗಿ ಮನೆಯಲ್ಲೇ ₹1 ಕೂಡ ಖರ್ಚು ಮಾಡದೆ ತಯಾರಿಸಿ ಶೇಖರಿಸಿಟ್ಟುಕೊಂಡು ಪ್ರತಿ 25 ದಿನಗಳಿಗೊಮ್ಮೆ ಗಿಡಗಳಿಗೆ ಬೆಳಿಗ್ಗೆ ಅಂದ್ರೆ ತಂಪಾದಂತ ಸಮಯದಲ್ಲಿ ಅಥವಾ ಸಂಜೆ ಸೂರ್ಯಾಸ್ತ ಆಗುವ ವೇಳೆಯಲ್ಲಿ ಸ್ಪ್ರೇ ಮಾಡಬಹುದು ಅಥವಾ ನೀರಿನ ಮೂಲಕ ಹಾಯಿಸಲೂಬಹುದು. ಇದರಿಂದ ನಮ್ಮ ಗಾರ್ಡನ್, ತೋಟ, ಹೊಲ, ಗದ್ದೆ, ಫಾರಂನ ಚಿತ್ರಣವೇ ಬದಲಾಗುತ್ತೆ. ಇಂತಹ ಉತ್ಕೃಷ್ಟವಾದ ಲ್ಯಾಬ್ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ತಯಾರಿಸುವ ಕ್ರಮ, ಇದರ ಬಳಕೆಯಿಂದ ಆಗುವ ಸಂಭಾವ್ಯ ಲಾಭ, ವೈಜ್ಞಾನಿಕವಾಗಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಎಳೆಯಾಗಿ ಈ ವಿಡಿಯೋ ಬಿಡಿಸ್ತಾ ಹೋಗ್ತಾ ಇರೋದ್ರಿಂದ ನಾವು ತಿಳಿಸುವ ಈ ಸಣ್ಣ ಅನುಪಾತದ ಪ್ರಮಾಣವನ್ನ ತಾವು ಹೆಚ್ಚಿಸಿಕೊಂಡು ಹೊಲ, ಗದ್ದೆ, ತೋಟ, ಫಾರಂಗಳಿಗೂ ಕೂಡ ನೀಡಬಹುದಾದ್ರಿಂದ ತಾವು ಈ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡಿ ನಮ್ಮ ರೈತ ಮಿತ್ರರ ಮೊಬೈಲ್ಗಳಿಗೂ ಶೇರ್ ಮಾಡಿ ಅವರು ಕೂಡ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳಿಂದ ಲಾಭ ಪಡೆದು ಭೂತಾಯಿಯ ಒಡಲನ್ನ ರಾಸಾಯನಿಕ ಪದಾರ್ಥಗಳಿಂದ ಕಲುಷಿತಗೊಳಿಸದೆ ಆರ್ಗಾನಿಕ್ ವಿಧಾನವನ್ನ ಅನುಸರಿಸುವ ದಾರಿದೀಪವಾಗ್ತೀರಾ ಅಂತ ಹೇಳಿ ಭಾವಿಸ್ತಾ, ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸ್ನೇಹಿತರು ದಯವಿಟ್ಟು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈಗಾಗಲೇ ತಿಳಿಸಿದಂತೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಈ ವಿಧಾನವನ್ನ ಕಂಡು ಹಿಡಿದು ಬಳಸಿ ಲಾಭ ಪಡೆದವರಂದ್ರೆ ಕೊರಿಯಾದ ಹ್ಯೂನ್ ಕ್ಯೋ ಚೋ ಅವರು ಕಂಡು ಹಿಡಿದಂತಹ ಮತ್ತು ಬಹು ಸುಲಭವಾಗಿ ಮನೆಯಲ್ಲೇ ತಯಾರಿಸಬಹುದಾದಂತಹ ಲ್ಯಾಬ್ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾವನ್ನ ಮಧ್ಯಮ ತಂಪಾದ ಹವಾಮಾನ ಅಥವಾ ಮಧ್ಯಮ ಸಮಶೀತೋಷ್ಣದಲ್ಲಿ ತಮ್ಮ ಬೆಳವಣಿಗೆಯನ್ನ ಅತಿ ವೇಗವಾಗಿ ವೃದ್ಧಿಸಿಕೊಳ್ಳೋದ್ರಿಂದ ತಾವು ಈಗ ತಯಾರಿಸಿ ಇಟ್ಟುಕೊಳ್ಳಲಿರುವಂತಹ ಈ ದ್ರಾವಣವನ್ನು ಬಳಕೆಗೆ ಮುನ್ನ ನಿಮ್ಮ ಹೊಲ, ಗದ್ದೆ, ಮಣ್ಣಿಗೆ ಒಮ್ಮೆ ನೀರನ್ನು ಸಿಂಪಡಿಸಿ ನಂತರ ಲ್ಯಾಬ್ ದ್ರಾವಣದ 1 mlಗೆ 1 ಲೀಟರ್ನಷ್ಟು ನೀರು ಬೆರೆಸಿ ಹಾಯಿಸಿ ಅಥವಾ ಸ್ಪ್ರೇ ಮಾಡಿ. ಅಥವಾ ಇದೇ ಪ್ರಮಾಣವನ್ನು ತಾವು ಹೆಚ್ಚಾಗಿ ತಮ್ಮ ತೋಟ, ಫಾರಂ, ಹೊಲ, ಗದ್ದೆಗಳಿಗೆ ಸಿಂಪಡಿಸಬೇಕು ಅಥವಾ ಹಾಯಿಸಬೇಕು ಅಂತಂದ್ರೆ 1 ಲೀಟರ್ ಲ್ಯಾಬ್ ದ್ರಾವಣಕ್ಕೆ 100 ಲೀಟರ್ ನೀರನ್ನ ಬೆರೆಸಿ ಉಪಯೋಗಿಸ್ಕೋಬಹುದು. ಇನ್ನ ನಮ್ಮ ಗಾರ್ಡನ್ ನಲ್ಲಿರುವಂತಹ ಗಿಡ ಮರಗಳಿಗಾದ್ರೆ ಲ್ಯಾಬ್ ಅನ್ನ ಕೊಡೋ ಮೊದಲು ಗಿಡದ ಸುತ್ತಲಿನ ಮಣ್ಣನ್ನ ಕೆದಕಿ ಗಿಡಗಳ ಬೆಳವಣಿಗೆ ಹಂತದ ಅನುಸಾರ ಚಿಕ್ಕ ಸಸಿಗಳಾದ್ರೆ 1 ಲೀಟರ್ ನೀರಿಗೆ 1 ml ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮಿಶ್ರಣ ಮಾಡಿದ ನೀರನ್ನ 200 ml ನಿಂದ 300 ml ನೀಡಿದ್ರೆ, ದೊಡ್ಡ ಸಸಿ ಮರಗಳಾದ್ರೆ 1 ಲೀಟರ್ ನಿಂದ 1.5 ಲೀಟರ್ನಷ್ಟು ಮಿಶ್ರಣದ ನೀರನ್ನ ಸಿಂಪಡಿಸ್ಬಿಟ್ಟು ಅಥವಾ ಹಾಯಿಸ್ಬಿಟ್ಟು ಅಥವಾ ಗಿಡದ ಸುತ್ತ ಕೊಟ್ಬಿಟ್ಟು ಮೇಲೆ 1 ಇಂಚಿನಷ್ಟು ಮಣ್ಣಿನ ಪದರ ಹರಡಿ ಇನ್ನ ಇದೇ ಮಿಶ್ರಣವನ್ನ ಬೆಳೆಗಳ ಮೇಲೆ ಸ್ಪ್ರೇ ಮಾಡ್ತೀವಿ ಅಂತಂದ್ರೆ 1 ml ಇಷ್ಟು 1 ಲೀಟರ್ ಅನುಪಾತದಲ್ಲಿ ಬೆರೆಸಿಕೊಂಡ ಮಿಶ್ರಣವನ್ನ ನಾಟಿ ಮಾಡಿದ 20 ದಿನದ ನಂತರ ಪ್ರತಿ 20 ರಿಂದ 25 ದಿನಗಳಿಗೊಮ್ಮೆ ಸ್ಪ್ರೇ ಮಾಡ್ತಾ ಬರಬಹುದು. ಈಗ ಇದೇ ಬಳಕೆಯಿಂದ ಹೇಗೆ ಸಸಿಗಳಿಗೆ ಸಕಾರಾತ್ಮಕ ಪ್ರಯೋಜನವಾಗುತ್ತೆ ಅಂತ ವೈಜ್ಞಾನಿಕ ರೀತಿಯಲ್ಲಿ ನೋಡೋದಾದ್ರೆ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡುವಂತಹ ಕೆಲವು ಪ್ರಮುಖ ಆರ್ಗಾನಿಕ್ ಆಸಿಡ್ಗಳು ಮಣ್ಣಿನಲ್ಲಿ ಘನೀಕೃತಗೊಂಡಿರುವಂತಹ ಮಹತ್ವ ಪೋಷಕಾಂಶಗಳನ್ನ ಕರಗಿಸಿ ಅತಿ ಸುಲಭವಾಗಿ ಸಸ್ಯಗಳ ಥರೆಡ್ ರೂಟ್ ಅಂದ್ರೆ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರೋ ಹಾಗೆ ಈ ಭಾಗದ ಬೇರುಗಳು ತುಂಬಾ ಸಂವೇದನಶೀಲವಾಗಿ ಸಸ್ಯಗಳ ಅಂಗಾಂಶಗಳಿಗೆ ಅವಶ್ಯಕವಾದಂತಹ ಪೋಷಕಾಂಶಗಳನ್ನ ಅರಸುತ್ತಾ ಇರುತ್ತವೆ. ಅಂತಹ ಬೇರುಗಳಿಗೆ ಅವಶ್ಯಕವಾದಂತಹ ಮತ್ತು ಈಗಾಗಲೇ ತಿಳಿಸಿದಂತೆ ಘನೀಕೃತವಾದಂತಹ ಪೋಷಕಾಂಶಗಳನ್ನ ಕರಗಿಸಿ ಸುಲಭವಾಗಿ ಹೀರಿಕೊಳ್ಳಲು ಮತ್ತು ಆಂಟಿಬ್ಯಾಕ್ಟೀರಿಯೋ ಬ್ಯಾಕ್ಟಿರೋಸೆನ್ಸ್ ನಂತಹ ಆಂಟಿ ಮೈಕ್ರೋಬಿಯಲ್ ಕಾಂಪೋಸ್ಟ್ ನ ಬಿಡುಗಡೆ ಮಾಡೋದ್ರಿಂದ ಹಾನಿಕಾರಕ ಜೀವಾಣುಗಳ ವೃದ್ಧಿಯನ್ನ ಕುಂಠಿತಗೊಳಿಸಿ ನೆಮಿಟೋಡ್ ನಿಯಂತ್ರಣ ಸೇರಿದಂತೆ ಬೆಳೆಗಳನ್ನ ಹಲವಾರು ಮಾರಕ ರೋಗಗಳಿಂದ ರಕ್ಷಣೆ ನೀಡುತ್ತದೆ. ಇದಷ್ಟೇ ಅಲ್ಲದೆ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳಾದಂತಹ ಲ್ಯಾಕ್ಟೋಬೆಸಿಲಸ್ ಅಸೆಡಲೋಫಿಲಸ್ ಮತ್ತೆ ಸೈಟೋಕೈನಿಸಿಸ್ ಮತ್ತು ಇಂಡೋಲ್ ಅಸಿಡಿಕ್ ಹಾರ್ಮೋನ್ಗಳ ಉತ್ಪತ್ತಿಯಿಂದ ಬೆಳೆಗಳ ಇಳುವರಿಗೆ ಪ್ರಚೋದನೆ ನೀಡುತ್ತದೆ. ಇದರ ಜೊತೆಗೆ ಭೂಮಿಯಲ್ಲಿ ಹುದುಗಿರುವಂತಹ ಭಾರಿ ಖನಿಜಗಳಾದಂತಹ ಲೆಡ್ ಮತ್ತೆ ಕ್ರೋಮಿಯಂಗಳಂತವುಗಳನ್ನ ನೇರ ಹೀರಿಕೊಳ್ಳುವ ಲ್ಯಾಬ್ಗಳು ಇಂತಹ ಅನಾವಶ್ಯಕ ಖನಿಜಗಳ ಉಪಸ್ಥಿತಿಯನ್ನ ಮಣ್ಣಿನಿಂದ ನಾಶಗೊಳಿಸಲು ಉಪಯೋಗಕಾರಿಯಾಗಿರುವುದರಿಂದ ಭೂಮಿಯಲ್ಲಿರುವಂತಹ ಹಾನಿಕಾರಕ ಅಮೋನಿಯಂ ಗ್ಯಾಸ್ ಅನ್ನ ಕೂಡ ತಟಸ್ಥಗೊಳಿಸುವುದರಲ್ಲಿ ಮಹತ್ವ ಸಾಧನೆಯನ್ನ ಮಾಡೋದ್ರಿಂದ ಇಂತಹ ಬಹು ಉಪಯೋಗಕಾರಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳನ್ನ ಮನೆಯಲ್ಲೇ ತಯಾರಿಸುವ ಮತ್ತು ಶೇಖರಿಸಿಟ್ಟುಕೊಳ್ಳುವಂತಹ ವಿಧಾನವನ್ನ ನೋಡ್ತಾ ಹೋಗೋದಾದ್ರೆ, ಮುಖ್ಯವಾಗಿ ನಾವಿಲ್ಲಿ 1 ಲೀಟರಿನ ಅಗಲ ಬಾಯುಳ್ಳ ಗಾಜಿನ ಜಾರನ್ನ ತೆಗೆದುಕೊಂಡಿದ್ದೀವಿ.
ನೋಡಿರ್ತೀವಿ. ತಾವಿಲ್ಲಿ ನೋಡ್ತಾ ಇದ್ರೆ ಚಿತ್ರೀಕರಣದಲ್ಲಿ ಇಂತಹ ಒಂದು ಗಾಜಿನ ಕಂಟೈನರ್ ನಲ್ಲಿ ತಯಾರಿಸಿದಂತಹ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಧಿಕ ಫಲಿತಾಂಶ ನೀಡೋದ್ರಿಂದ ಸಾಧ್ಯವಾದಷ್ಟು ಅಗಲವಾದಂತಹ ಬಾಯುಳ್ಳ ಗಾಜಿನ ಜಾರನ್ನ ಬಳಸೋದಕ್ಕೆ ಮಹತ್ವ ನೀಡಬಹುದು. ಒಂದು ವೇಳೆ ಅದರ ಲಭ್ಯತೆ ಇಲ್ಲವಾದಲ್ಲಿ ಪ್ಲಾಸ್ಟಿಕ್ ಕಂಟೈನರ್ ನಲ್ಲೂ ಕೂಡ ಇದನ್ನ ತಯಾರಿಸ್ಕೋಬಹುದು. ತಾವಿಲ್ಲಿ ನೋಡ್ತಾ ಇರೋ ಹಾಗೆ 1/4 kg ಅಕ್ಕಿಗೆ ಅಂದಾಜು 250 ml ನಷ್ಟು ನೀರನ್ನ ಬೆರೆಸಿ ತೊಳೆದುಕೊಂಡು, ಅಂದ್ರೆ ಫಸ್ಟ್ ಟೈಮ್ ಅಕ್ಕಿ ನಾವು ತೊಳೆದ ನೀರೇ ಆಗ್ಬೇಕು ಅನ್ನೋದನ್ನ ಗಮನದಲ್ಲಿ ಇರಿಸ್ಕೊಳ್ಳಿ. ಇಂತಹ ಅಕ್ಕಿಯ ನೀರಿನಲ್ಲಿ ಲ್ಯಾಕ್ಟಿಕ್ ಸಂಖ್ಯೆಯನ್ನ ಶೇಖರಿಸೋದ್ರಿಂದ ನಾವಿಲ್ಲಿ ಒಂದು ಸಣ್ಣ ಕಪ್ ತುಂಬಿದ ಅಕ್ಕಿ ತೊಳೆದ ನೀರನ್ನ ಗಾಜಿನ ಜಾರ್ನೊಳಗೆ ತುಂಬಿಸಿ ಬಿಳಿಯ ಹಾಳೆಯನ್ನ ಜಾರ್ನ ಅಗಲವಾದಂತಹ ಬಾಯಿಗೆ ಈ ರೀತಿ ಒಂದು ರಬ್ಬರ್ನ ಸಹಾಯದಿಂದ ಟೈಟ್ ಮಾಡಿ 3 ದಿನಗಳ ಕಾಲ ನೆರಳಿನಲ್ಲಿ ಇಡೋದ್ರಿಂದ ಇದರಲ್ಲಿ 3 ರಿಂದ 5 ದಿನದೊಳಗೆ ಸಿಹಿಯಾದಂತಹ ಸುವಾಸನೆ ಬೀರುವ ದ್ರಾವಣ ತಯಾರಾಗಿರುತ್ತದೆ. ಈ ದ್ರಾವಣಕ್ಕೆ ನಾವು ಮೊದಲೇ ಅಕ್ಕಿ ತೊಳೆದ ನೀರನ್ನ ಅಳತೆ ಮಾಡಿದ ಕಪ್ಪಿನ ಸಹಾಯದಿಂದ ಅದರ 3ರಷ್ಟು ಪ್ರಮಾಣದ ಹಾಲನ್ನ ಹಾಕಿ ಮತ್ತೆ ಹಿಂದಿನಂತೆ ಅದೇ ತರಹ ಬಿಳಿಯ ಹಾಳೆಯ ಸಹಾಯದಿಂದ ಅದರ ಅಗಲವಾದ ಬಾಯನ್ನ ರಬ್ಬರ್ ನಿಂದ ಟೈಟ್ ಮಾಡಿ ಮುಚ್ಚಿ ಮತ್ತೆ ಹಿಂದಿನಂತೆ ನೆರಳಿನಲ್ಲಿ ಸುಮಾರು 7 ದಿನಗಳ ಕಾಲ ಹಾಗೆ ಇಟ್ಟಾಗ ನೀವೀಗ ಕಾಣ್ತಾ ಇರೋ ಹಾಗೆ ಗಾಜಿನ ಜಾರ್ನಲ್ಲಿ ದ್ರಾವಣದ ಮೇಲ್ಪದರ ಪನ್ನೀರಿನಂತಹ ಅಥವಾ ಕೇಕ್ನಂತೆ ಭಾಸವಾಗುವಂತಹ ಮೃದುವಾದಂತಹ ಲೇಯರ್ ಕಾಣಿಸುತ್ತೆ. ಅದನ್ನ ನಿಧಾನವಾಗಿ ತಿಳಿ ನೀರಿನಿಂದ ಈ ರೀತಿ ಬೇರ್ಪಡಿಸಿ ಸೋಸ್ಕೊಂಡು ಒಂದು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿ ಫ್ರಿಡ್ಜ್ ನಲ್ಲಿ ಇಟ್ಟು ಸುಮಾರು 1 ವರ್ಷಗಳವರೆಗೆ ಬಳಸಿಕೊಳ್ಳಬಹುದು. ಸ್ನೇಹಿತರೆ, ನಾವು ಒಂದ್ ವೇಳೆ ಇದನ್ನ ರೂಮ್ ಟೆಂಪರೇಚರ್ ನಲ್ಲೇ ಶೇಖರಿಸಿಡ್ತೀವಿ ಅನ್ನೋದಾದ್ರೆ ಈಗ ತಯಾರಾಗಿರುವ ಮಿಶ್ರಣ ಒಂದು ಅಂದಾಜಿನ ಪ್ರಕಾರ 1 ಲೀಟರ್ನದಾಗಿದ್ರೆ 1 kgಯಷ್ಟು ಹಳೆಯ ಅಥವಾ ಹೊಸತು ಅಥವಾ ಯಾವ ಬೆಲ್ಲವಾದ್ರೂ ಕೂಡ ಸರಿ ಸಣ್ಣದಾಗಿ ಪುಡಿ ಮಾಡಿ ಆ ದ್ರಾವಣದೊಳಗೆ ಬೆರೆಸಿ ಚೆನ್ನಾಗಿ ಕರಗಿಸಿ ನಿಶ್ಚಿಂತೆಯಿಂದ 1 ವರ್ಷದವರೆಗೆ ನೆರಳಿನ ತಂಪಾದ ವಾತಾವರಣದಲ್ಲಿ ಇಟ್ಬಿಟ್ಟು ನಮಗೆ ಬೇಕಾದಾಗ ಬಳಸ್ಕೊಳ್ತಾ ಬರ್ಬೋದು. ಸ್ನೇಹಿತರೆ, ತೊಳೆದ ಅಕ್ಕಿ ನೀರನ್ನ 3 ರಿಂದ 5 ದಿನಗಳ ಕಾಲ ಶೇಖರಿಸಿಟ್ಟ ಮಧ್ಯದ ಅವಧಿಯಲ್ಲಿ ಆ ನೀರೇನಾದ್ರೂ ಕೊನೆಯ ದಿನದಲ್ಲಿ ದುರ್ನಾತ ಸೂಸುತ್ತಿದ್ದರೆ ಅಂತಹ ಮಿಶ್ರಣದ ನೀರನ್ನ ಮುಂದಿನ ಹಂತದ ಪ್ರಕ್ರಿಯೆಗೆ ಬಳಸಬಾರದು. ಸ್ನೇಹಿತರೆ, ಮತ್ತೆ ನೀವು ಅಕ್ಕಿ ತೊಳೆದ ನೀರು ಮತ್ತೆ ಹಾಲನ್ನ ಬೆರೆಸಿ ಜಾರಿನೊಳಗಿಟ್ಟಾಗ ಅದರ ಮೇಲ್ಬಾಯಿಯಿಂದ ಜಾರಿನ ತಳಭಾಗದವರೆಗೂ ಕಾಲ್ಭಾಗದಷ್ಟು ಈ ರೀತಿ ಗ್ಯಾಪ್ ಇರೋದನ್ನ ಗಮನಿಸಿ. ಯಾಕೆ ಅಂತಂದ್ರೆ ಇಷ್ಟು ಸ್ಥಳಾವಕಾಶ ಖಾಲಿ ಇರೋದು ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳ ಉತ್ಪಾದನೆಗೆ ತುಂಬಾ ಉತ್ತಮವಾಗಿರುತ್ತೆ. ಅದರ ಜೊತೆಗೆ ಈ ರೀತಿ ತಯಾರಾದಂತಹ ಲ್ಯಾಬ್ಗಳು ತಮ್ಮ ಎಲ್ಲಾ ಗಿಡಗಳು ಹಚ್ಚ ಹಸಿರಾಗಿರುವಂತೆ ಮಾಡಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಇಂತಹ ವೈವಿಧ್ಯಮಯ ಆರ್ಗಾನಿಕ್ ಪದ್ಧತಿಯ ಕೃಷಿಯನ್ನ ನಾವೆಲ್ಲರೂ ಸುಲಭವಾಗಿ ಕಲಿತು ಆಚರಣೆಗೆ ತಂದಲ್ಲಿ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಸಾವಿರಾರು ಬಗೆಯ ರಾಸಾಯನಿಕ ಸೇರ್ತಾ ಇರೋದ್ರಿಂದ ಉತ್ಪತ್ತಿಯಾಗುತ್ತಿರುವಂತಹ ಮಾರಕ ರೋಗಗಳಾದ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, BP, ಶುಗರ್ ಗಳನ್ನ ನಿಯಂತ್ರಣ ಮಾಡಿ ಆರೋಗ್ಯಕರ ಸದೃಢ ಆಹಾರ ಸೇವನೆಗೆ ನಾಂದಿ ಹಾಡಿದಂತಾಗೋದ್ರಿಂದ ಈ ವಿಡಿಯೋ ಆಹಾರ ಧಾನ್ಯಗಳನ್ನ ಉತ್ಪಾದಿಸಿ ನೀಡ್ತಾ ಇರುವಂತಹ ನಮ್ಮೆಲ್ಲಾ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಸ್ನೇಹಿತರು ಗಾರ್ಡನಿಂಗ್ಗೆ ಬಳಕೆಯಾಗುವಂತಹ ಉಪಯೋಗಿ ಪದಾರ್ಥಗಳ ಅನ್ವೇಷಣೆಯಲ್ಲಿ ಇದ್ದಿರೋ ಅವ್ರಿಗೋಸ್ಕರ ಅಂತ ಹೇಳಿ ಆನ್ಲೈನ್ ಮೂಲಕ ತರಿಸಿಕೊಳ್ಳಬಹುದಾದಂತಹ ಕೆಲ ಆಯ್ದ ಸಾಮಗ್ರಿ ಬೈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರೋದ್ರಿಂದ ಅಂತಹ ಎಲ್ಲಾ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಲಾಗಿದೆ. ನಿಮ್ಮ ಗಾರ್ಡನ್ ಕೆಲಸಕ್ಕೆ ಇಂದಿನ ಈ ವಿಡಿಯೋ ಮಾಹಿತಿಯನ್ನ ನೀಡಿ ಸಹಕಾರಿಯಾಗಿರಬಹುದೆಂದು ಭಾವಿಸ್ತಾ ಮುಂದೆ ಮತ್ತೊಂದು ಅತ್ಯುತ್ತಮವಾದಂತಹ ಗಾರ್ಡನಿಗೆ ಸಂಬಂಧಪಟ್ಟಂತಹ ಮಾಹಿತಿಪೂರ್ಣ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.